ಏಪ್ರಿಲ್ 16, 2026ರಂದು ಭಾರತ ಸರ್ಕಾರವು 3 ಮಸೂದೆಗಳನ್ನು ಮಂಡಿಸಿತು. ಅದರಲ್ಲಿ ಒಂದು ಮಸೂದೆಯು ಸಂಸತ್ತಿನಲ್ಲಿ ಭಾರಿ ಚರ್ಚೆಗೆ ಕಾರಣವಾಯಿತು. ಇದು ಭಾರತದ ಚುನಾವಣೆ ನಕ್ಷೆಯನ್ನು ಬದಲಾಯಿಸುವಂತಹ ಪ್ರಯತ್ನವಾಗಿದೆ. ನಮಸ್ಕಾರ ಸ್ನೇಹಿತರೆ, ಏಪ್ರಿಲ್ 16, 2026 ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ದಿನ. ಅಂದು ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸಿದ ಒಂದು ಮಸೂದೆ ಇಡೀ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿದೆ. ಅದುವೇ ಡಿಲಿಮಿಟೇಷನ್ ಬಿಲ್ ಅಥವಾ ಕ್ಷೇತ್ರ ಮರು ವಿಂಗಡಣೆ ಮಸೂದೆ. ಇದು ಕೇವಲ ಸೀಟುಗಳ ಬದಲಾವಣೆಯಲ್ಲ, ಬದಲಾಗಿ ಭಾರತದ ರಾಜಕೀಯ ನಕ್ಷೆಯನ್ನೇ ಬದಲಿಸುವ ಪ್ರಯತ್ನ. ಇಂದು ನಾವು ಈ ವಿಡಿಯೋದಲ್ಲಿ ಈ ಮಸೂದೆ ಯಾಕೆ ಇಷ್ಟೊಂದು ವಿವಾದಕ್ಕೆ ಈಡಾಗಿದೆ ಮತ್ತು ದಕ್ಷಿಣದ ರಾಜ್ಯಗಳು ಯಾಕೆ ಇದನ್ನು ವಿರೋಧಿಸುತ್ತಿವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. The government has unveiled a sweeping delimitation bill 2026 proposing a massive expansion of India's parliamentary representation. The strength of the Lok Sabha is set to jump from 545 to a staggering 850 seats. The cap on elected members from states will rise to 815, while union territories could see their representation increase to 30. ಸಂವಿಧಾನದ ಪ್ರಕಾರ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಡೆದ ನಂತರ ದೇಶದ ಚುನಾವಣೆ ಕ್ಷೇತ್ರಗಳ ಗಡಿಗಳನ್ನು ಬದಲಿಸಬೇಕು. ಯಾಕೆಂದರೆ ಪ್ರತಿ ಸಂಸದನು ಸಮಾನ ಸಂಖ್ಯೆಯ ಜನರನ್ನು ಪ್ರತಿನಿಧಿಸಬೇಕು ಎಂಬುದು ನಿಯಮ. 1971ರಿಂದ ನಮ್ಮ ಲೋಕಸಭೆಯಲ್ಲಿ 543 ಸೀಟುಗಳಿವೆ. ಆಗ ಭಾರತದ ಜನಸಂಖ್ಯೆ 55 ಕೋಟಿ ಇತ್ತು. ಆದರೆ ಇಂದು ನಾವು 140 ಕೋಟಿ ದಾಟಿದ್ದೇವೆ. ಅಂದರೆ ಜನಸಂಖ್ಯೆ ಈಗ 3 ಪಟ್ಟು ಹೆಚ್ಚಾಗಿದೆ. ಆದರೆ ಪ್ರತಿನಿಧಿಗಳ ಸಂಖ್ಯೆ ಹಾಗೆಯೇ ಇದೆ. ಈಗ ಸರ್ಕಾರ ಈ ಸೀಟ್ಗಳನ್ನು 850ಕ್ಕೆ ಏರಿಸಲು ಹೊರಟಿದೆ. ಮೇಲ್ನೋಟಕ್ಕೆ ಇದು ಸರಿಯಾದ ನಿರ್ಧಾರ ಅಂತ ಅನಿಸಿದರೂ ಕೂಡ, ಆದರೆ ಇದರ ಹಿಂದೆ ಇರುವ ಲೆಕ್ಕಾಚಾರವೇ ಅಸಲಿ ಕಿಚ್ಚು ಹಚ್ಚುವಂಥದ್ದು. ಇಲ್ಲಿ ಒಂದು ಕಹಿ ಸತ್ಯವಿದೆ. ಕಳೆದ 50 ವರ್ಷಗಳಲ್ಲಿ ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು, ಕೇರಳಗಳು ಸರ್ಕಾರದ ಜನಸಂಖ್ಯೆ ನಿಯಂತ್ರಣ ನೀತಿಯನ್ನು ಅತ್ಯಂತ ಯಶಸ್ವಿಯಾಗಿ ಜಾರಿಗೆ ತಂದಿವೆ. ಇಲ್ಲಿ ಜನನ ಪ್ರಮಾಣ ಕಡಿಮೆಯಾಗಿದೆ. ಆದರೆ ಉತ್ತರ ಭಾರತದ ರಾಜ್ಯಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಉತ್ತರ ಪ್ರದೇಶ ಮತ್ತು ಬಿಹಾರ್ಗಳಲ್ಲಿ ಜನಸಂಖ್ಯೆ ಸ್ಫೋಟಕವಾಗಿ ಬೆಳೆದಿದೆ. ಉದಾಹರಣೆಗೆ ನೋಡಿ, 1971ರಿಂದ 2011ರ ನಡುವೆ ದಕ್ಷಿಣದ 5 ರಾಜ್ಯಗಳು ಒಟ್ಟು ಎಷ್ಟು ಜನಸಂಖ್ಯೆ ಹೆಚ್ಚಿಸಿಕೊಂಡವೋ ಅಷ್ಟೇ ಪ್ರಮಾಣದ ಜನಸಂಖ್ಯೆಯನ್ನು ಕೇವಲ ಉತ್ತರ ಪ್ರದೇಶ ಒಂದೇ ಹೆಚ್ಚಿಸಿಕೊಂಡಿದೆ. ಈಗ ಜನಸಂಖ್ಯೆ ಆಧಾರದ ಮೇಲೆ ಸೀಟುಗಳನ್ನು ಹಂಚಿದರೆ ಜನಸಂಖ್ಯೆ ನಿಯಂತ್ರಿಸಿದ ದಕ್ಷಿಣದ ರಾಜ್ಯಗಳಿಗೆ ಸೀಟುಗಳು ಕಡಿಮೆ ಆಗುತ್ತವೆ ಮತ್ತು ನಿಯಂತ್ರಿಸಿದ ರಾಜ್ಯಗಳಿಗೆ ಸೀಟುಗಳು ಹೆಚ್ಚಾಗುತ್ತವೆ. ಇದು ಉತ್ತಮ ಆಡಳಿತ ನೀಡಿದವರಿಗೆ ಸಿಗುವ ಬಹುಮಾನವೇ ಅಥವಾ ಶಿಕ್ಷೆಯೇ? ಈ ಹೊಸ ಮಸೂದೆಯಿಂದ ಏನಾಗುತ್ತದೆ ಎಂಬ ಲೆಕ್ಕಾಚಾರ ನೋಡೋಣ. ಹೊಸ ನಿಯಮದಂತೆ ಉತ್ತರ ಪ್ರದೇಶಕ್ಕೆ ಸೀಟುಗಳ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದ್ದಾವೆ. ಆದರೆ ತಮಿಳುನಾಡು ಮತ್ತು ಕೇರಳದಂತಹ ರಾಜ್ಯಗಳು ರಾಜಕೀಯವಾಗಿ ತಮ್ಮ ಪ್ರಾಬಲ್ಯವನ್ನು ಕಳೆದುಕೊಳ್ತಾ ಇದ್ದಾವೆ. ಸರಳವಾಗಿ ಹೇಳುವುದಾದರೆ, ಭವಿಷ್ಯದಲ್ಲಿ ಕೇವಲ ಉತ್ತರ ಭಾರತದ ರಾಜ್ಯಗಳು ಗೆದ್ದ ಪಕ್ಷವೊಂದು ದಕ್ಷಿಣ ಭಾರತದ ಬೆಂಬಲವಿಲ್ಲದೆಯೇ ದೇಶದ ಅಧಿಕಾರ ಹಿಡಿಯಬಹುದು. ಇದರಿಂದ ದಕ್ಷಿಣದ ಧ್ವನಿ ಸಂಸತ್ತಿನಲ್ಲಿ ಕ್ಷೀಣಿಸುತ್ತದೆ ಎಂಬುದು ಪ್ರಾದೇಶಿಕ ಪಕ್ಷಗಳ ಭಯ ಆಗಿದೆ. ಕೇವಲ ರಾಜಕೀಯ ಮಾತ್ರವಲ್ಲ, ಇಲ್ಲಿ ಹಣದ ಪ್ರಶ್ನೆಯೂ ಕೂಡ ಇದೆ. ದಕ್ಷಿಣ ಭಾರತದ ರಾಜ್ಯಗಳು ದೇಶದ GDPಗೆ ಅತಿ ಹೆಚ್ಚು ಕೊಡುಗೆ ನೀಡ್ತಾ ಇದ್ದಾವೆ. ಆದರೆ ಕೇಂದ್ರದಿಂದ ವಾಪಸ್ ಬರುವ ಅನುದಾನದಲ್ಲಿ ಭಾರಿ ತಾರತಮ್ಯ ಇದೆ. ಅದೇ ಉತ್ತರ ಪ್ರದೇಶ ಅಥವಾ ಬಿಹಾರ್ಗಳು ತಾನು ಕಟ್ಟುವ 100 ರೂಪಾಯಿಗೆ ಬದಲಾಗಿ 300ರಿಂದ 900 ರೂಪಾಯಿಗಳವರೆಗೆ ಪಡಿತಾ ಇದ್ದಾವೆ. ರಾಜಕೀಯ ಅಧಿಕಾರವು ಉತ್ತರ ಭಾರತಕ್ಕೆ ಹೋದರೆ ಅಭಿವೃದ್ಧಿಯ ಯೋಜನೆಗಳಲ್ಲೂ ದಕ್ಷಿಣಕ್ಕೆ ಅನ್ಯಾಯವಾಗಬಹುದು ಎಂಬ ಆತಂಕ ಸಾರ್ವಜನಿಕರಲ್ಲಿದೆ. ಈ ಮಸೂದೆಯಲ್ಲಿ ಒಂದು ವಿಚಿತ್ರವಾದ ಅಂಶವಿದೆ. ಸೆಕ್ಷನ್ 10 ಕ್ಲಾಸ್ 2ರ ಪ್ರಕಾರ ಮರು ವಿಂಗಡಣೆ ಆಯೋಗ ಮಾಡುವ ಗಡಿ ಬದಲಾವಣೆಯನ್ನು ನೀವು ಸುಪ್ರೀಂ ಕೋರ್ಟ್ನಲ್ಲೂ ಪ್ರಶ್ನಿಸುವಂತಿಲ್ಲ. ಇದು ಗೆರಿ ಮಾರ್ಡರಿಂಗ್ ಎಂದು ಕರೆಯಲಾಗುತ್ತದೆ. ಅಂದರೆ ಆಡಳಿತ ಪಕ್ಷವು ತಮಗೆ ಬೇಕಾದಂಥ ಮತದಾರರನ್ನು ವಿಂಗಡಿಸುವ ಆಯ್ಕೆ ಅವ್ರ ಕಡೆ ಇರುತ್ತೆ. ಆದರೆ ಇದಕ್ಕೆ ಪರಿಹಾರ ಏನು? ಒಂದು ಕಡೆ ಸಮಾನ ಜನಪ್ರತಿನಿಧಿತ್ವದ ಅವಶ್ಯಕತೆ ಇದೆ, ಇನ್ನೊಂದು ಕಡೆ ಉತ್ತಮ ಆಡಳಿತ ನೀಡಿದ ರಾಜ್ಯಗಳಿಗೆ ನ್ಯಾಯ ಸಿಗಬೇಕಿದೆ. ಇದು ಕೇವಲ ಪಕ್ಷಗಳ ನಡುವಿನ ಹೋರಾಟವಲ್ಲ, ಇದು ಭಾರತದ ಒಕ್ಕೂಟ ವ್ಯವಸ್ಥೆಯ ಅಸ್ತಿತ್ವದ ಪ್ರಶ್ನೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ದಕ್ಷಿಣ ಭಾರತಕ್ಕೆ ನಿಜವಾಗ್ಲೂ ಅನ್ಯಾಯ ಆಗ್ತಾ ಇದೆಯಾ ಅಥವಾ ಲಾಭ ಆಗ್ತಿದೆಯಾ? ನಿಮಗೇನಿಸ್ತಿದೆ? ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ. ಯಾವುದೇ ಕಂಟೆಂಟು ಮಿಸ್ ಮಾಡ್ಕೋಬಾರ್ದಂದ್ರೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪ್ರತಿ ಅಪ್ಡೇಟ್ಸ್ ನಿಮ್ಮ ತನಕ ಬರುತ್ತೆ. ಮುಂದಿನ ಕಂಟೆಂಟ್ ಒಂದಿಗೆ ಮತ್ತೆ ಭೇಟಿ ಆಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಧನ್ಯವಾದಗಳು. ಸಿ ಯು ನೆಕ್ಸ್ಟ್ ವಿಡಿಯೋ.